ಸಮಕರ್ಷಾಧಿಕರಣ. ಸರ್ವ ಶಬ್ದಗಳು ಭಗವದ್ವಾಚಕಗಳೇ ಹೌದು. ಹೀಗೆ ಆದರೆ ಪ್ರಪಂಚದಲ್ಲಿ ಬೋಧಕ ಶಬ್ದಗಳು ಇಲ್ಲದೆ ಸರ್ವ ವ್ಯವಹಾರವು ನಿಲ್ಲುವುದಿಲ್ಲವೇ? ಹೌದು, ಡೌಟ್ ಬರ್ತದೆ ಎಂಬ ಆಕ್ಷೇಪಕ್ಕೆ ಈ ಅಧಿಕರಣದಲ್ಲಿ ಸಮಾಧಾನಪೂರ್ವಕವಾಗಿ ಉತ್ತರವನ್ನು ಕೊಡುತ್ತಾರೆ. ಆ ಶಬ್ದಗಳಿಂದಲೇ ವ್ಯವಹಾರವೂ ಯುಕ್ತವಾಗುತ್ತದೆ ಎಂದು ತಿಳಿಸಿದ್ದಾರೆ. ಅಂದರೆ ಎಲ್ಲವೂ ಪರಮಾತ್ಮನ ಶಬ್ದಗಳಾದರೂ ಕೂಡ ಲೋಕವ್ಯವಹಾರಕ್ಕಾಗಿ ಅವುಗಳನ್ನು ನಾವು ಉಪಯೋಗಿಸ್ತೇವೆ. ಸಾಮಾನ್ಯ ಜನರೇ ಹೆಚ್ಚಿರೋದರಿಂದ ಪರಮಾತ್ಮ ಅಲ್ಲಿ ಬಗ್ಗೆ ಅವರು ವಿಚಾರಣೆ ಮಾಡುವುದಿಲ್ಲ. ತಮ್ಮ ಲೋಕ ವ್ಯವಹಾರ ಸರಳವಾಗಿ ನಡೆಸಿಕೊಂಡು ಹೋಗ್ತಾರೆ. ನಾವು ಈಗಾಗಲೇ ಸೂತ್ರ 122ರಿಂದ 124 ಅಧ್ಯಯನ ಮಾಡಿದ್ದೇವೆ. ಮುಂದಿನ ಸೂತ್ರವನ್ನು ಅಧ್ಯಯನ ಮಾಡುವ. ಓಂ ಅನ್ಯಾರ್ಥಂ ತು ಜೈಮಿನಿ ಪ್ರಶ್ನೆ ವ್ಯಾಖ್ಯಾನಾಭ್ಯಾಮಪಿ ಚೈವಮೇಕೆ ಓಂ. 125ನೇ ಸೂತ್ರ. ಅನ್ಯಾರ್ಥಂತು ಭಗವದ್ಭಿನ್ನ ದೇವತೆಗಳ ಕರ್ಮಗಳ ಜ್ಞಾನಾರ್ಥವಾಗಿಯೇ ವೈದಿಕ ಶಬ್ದಗಳ ಸಮಾಕರ್ಷವೆಂದು ಜೈಮಿನಾಚಾರ್ಯರು ಹೇಳುತ್ತಾರೆ. ಏಕೆಂದರೆ ಪ್ರಶ್ನೆ ಶೌನಕ ಶ್ವೇತಗಳ ಪ್ರಶ್ನೆ. ಏಕೆಂತ ಪ್ರಶ್ನೆ. ವ್ಯಾಖ್ಯಾನಾಭ್ಯಾಂ ಅಂಗೀರಸ ಉದ್ದಾಲಕರ ಉತ್ತರ ರೂಪವಾದ ವ್ಯಾಖ್ಯಾನಗಳಿಂದ ಪರಮಾತ್ಮನ ಜ್ಞಾನವಾಗಲು ಕರ್ಮದೇವತಾ ಜ್ಞಾನವು ಅಗತ್ಯವೆಂದು ತೋರಿರುವುದರಿಂದ, ಅಪಿಚ್ಚ ಮತ್ತು ಏವಮೇಕೆ ಕೆಲ ಶಾಖೆಯರು ಹೇಳಿರುವುದರಿಂದ. ಸ್ವಲ್ಪ ಉದ್ದವಾಗಿದೆ ಇದು. ವೈದಿಕ ಶಬ್ದಗಳು ಯಜ್ಞಾದಿ ಕರ್ಮವಾಚಕ ಮತ್ತು ದೇವತಾವಾಚಕ ಆಗಿರುವುದರಿಂದ ಬ್ರಹ್ಮಜ್ಞಾನಕ್ಕಾಗಿಯೇ ಎಂಬುದು ಶೌನಕ ಅಂಗೀರಸರ ಪ್ರಶ್ನೋತ್ತರ ಹಾಗೂ ಶ್ವೇತಕೇತು ಉದ್ದಾಲಕರ ಪ್ರಶ್ನೋತ್ತರ ಸಂವಾದಗಳಿಂದ ತಿಳಿದು ಬರುತ್ತದೆ. ಶೌನಕ ಮತ್ತು ಅಂಗೀರಸರ ಸಂವಾದ, ಶ್ವೇತಕೇತು ಮತ್ತು ಉದ್ದಾಲಕರ ಸಂವಾದ ಎರಡರೂ ಸಪ್ರೇಟ್ ಸಂವಾದಗಳು ಏನಾಗ್ತಾವೆ ಅಂತಂದರೆ, ವೈದಿಕ ಶಬ್ದಗಳು ಯಜ್ಞಾದಿ ಕರ್ಮ ವಾಚಕಗಳು ಮತ್ತು ದೇವತಾ ವಾಚಕಗಳು ಆಗಿರುವೆ. ಅವು ಬ್ರಹ್ಮಜ್ಞಾನಕ್ಕಾಗಿ ಇವೆ ಅಂತ ಅಂತರ್ಗತವಾಗಿ ಅಂತ ಹೇಳ್ತಾರೆ. ವೈದಿಕ ಶಬ್ದಗಳು ಬ್ರಹ್ಮಜ್ಞಾನಕ್ಕಾಗಿ ಎಂಬುದು ಅವಶ್ಯವಾಗಿ ಸಿದ್ಧವಾಗುವುದಷ್ಟೇ ಅಲ್ಲದೆ ಕೆಲವು ಶಾಖೆಗಳಂತೂ ಸ್ಪಷ್ಟವಾಗಿ ಅನ್ಯಜ್ಞಾನವು ಬ್ರಹ್ಮಜ್ಞಾನಕ್ಕಾಗಿಯೇ ಇದು ಎಂದು ಪಠಿಸುತ್ತಾರೆ. ಬೇರೆ ಜ್ಞಾನ ಕೂಡ ಬ್ರಹ್ಮಜ್ಞಾನಕ್ಕೆ ಇದೆ ಅಂತ ಕೆಲವು ಶಾಖೆಯರು ಪಠನೆ ಮಾಡ್ತಾರೆ. ಯಸ್ತನ್ಯ ವೇದ ಕಿಮೃಚ ಕರಿಷ್ಯತಿ. ಬೇರೆ ಜ್ಞಾನ ಕೂಡ ಬ್ರಹ್ಮಜ್ಞಾನಕ್ಕೆ ಸಿದ್ಧಿ ಆಗ್ತದೆ ಅಂತ ಹೇಳ್ತಾರೆ ಕೆಲವು ಶಾಖೆ. ಪರಮಾತ್ಮ ಜ್ಞಾನಾರ್ಥಂ ಕರ್ಮಾದಿ ಕಪಿಮಪಿ ವದತೀತಿ ಜೈಮಿನಿ ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತಿ ತಸ್ಮೈ ಸಹೋವಾಚ ದ್ವೇ ವಿದ್ಯೆ ವೇದಿತವ್ಯೇ. ಮುಂಡಕ. ಪರಮಾತ್ಮನ ಜ್ಞಾನಕ್ಕಾಗಿಯೇ ವೇದವು ಕರ್ಮಾದಿಗಳನ್ನು ಹೇಳುತ್ತವೆ ಎಂದು ಜೈಮಿನಾಚಾರ್ಯರು ಹೇಳುತ್ತಾರೆ. ವೇದಗಳು ಕರ್ಮಗಳನ್ನು ಯಾಕೆ ಹೇಳ್ತಾವಂದರೆ ಪರಮಾತ್ಮನ ಜ್ಞಾನವನ್ನು ಹೊಂದಲಿಕ್ಕಾಗಿ ಹೇಳ್ತಾವಂತ ಜೈಮಿನಿ ಆಚಾರ್ಯ ಹೇಳ್ತಾರೆ. ಮತ್ತು ಅಥರ್ವಣ ಶ್ರುತಿಯಲ್ಲಿ ಶೌನಕ ಅಂಗಿರಸ ಮುನಿಗಳ ಪ್ರಸಂಗವೂ ಕೂಡ ಹೇಳಿದೆ. ಶೌನಕ ಮತ್ತು ಅಂಗಿರಸ ಮುನಿಗಳ ಪ್ರಸಂಗ ಅಥರ್ವಣ ಶ್ರುತಿಯಲ್ಲಿ ಏನು ಬಂದಿದೆಯಲ್ಲ ಅದು ಕೂಡ ಹೀಗೆ ಹೇಳ್ತದೆ. ಪ್ರತಿ ವರ್ಷವೂ ಮಹಾಯಜ್ಞವನ್ನು ಮಾಡುತ್ತಿದ್ದ ಶೌನಕನು ಮಹಾಶಾಲಃ ವಿದ್ಯುಕ್ತವಾಗಿ ಅಂಗಿರಸ ಮುನಿಗಳ ಶುಶ್ರೂಷೆ ಮಾಡಿ ಪ್ರಶ್ನೆ ಮಾಡ್ತಾನೆ. ಅಂಗಿರಸ ಮುನಿಗಳ ಸೇವೆಯನ್ನು ಮಾಡಿ ಶಿಷ್ಯತ್ವವನ್ನು ವಹಿಸಿ ಏನಪ್ಪ ಅಂದರೆ ಶೌನಕ ಮಹಾಶಾಲ ಪ್ರಶ್ನೆ ಕೇಳ್ತಾನೆ. ಪೂಜ್ಯರೇ, ಯಾವುದನ್ನು ತಿಳಿದರೆ ನಾನು ಮಾಡುತ್ತಿರುವ ಈ ಕರ್ಮಯಜ್ಞವು ಸಫಲವಾಗುತ್ತದೆ ಅಂತ ಕೇಳ್ತಾರೆ. ಅವರಿಗೆ ಗುರುಗಳಾದ ಅಂಗಿರಸ ಹೇಳ್ತಾರೆ, ಪರಾವಿದ್ಯ ಮತ್ತು ಅಪರಾವಿದ್ಯೆ ಎಂಬ ಎರಡು ವಿದ್ಯೆಗಳನ್ನು ತಿಳಿಯಬೇಕು. ದ್ವೇ ವಿದ್ಯೆ ವೇದಿತವ್ಯೇ ಮುಂಡುಕ ಎಂದು ಉತ್ತರಿಸುತ್ತಾರೆ. ಅಪರವಿದ್ಯೆ ಎಂದರೆ ವೇದಾಂಗಗಳು ಮತ್ತು ಪರಾವಿದ್ಯೆ ಎಂದರೆ ಪರಮಾತ್ಮನ ಜ್ಞಾನ ಜನಕ ಶಾಸ್ತ್ರ. ಕಥಂನು ಭಗವಃ ಸ ಆದೇಶೋ ಭವತೀತಿ ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಛಾಂದೋಗ್ಯ ಇತ್ಯಾದಿ ಪ್ರಶ್ನೆ ವ್ಯಾಖ್ಯಾನಾಭ್ಯಾಂ. ಮತ್ತು ಛಾಂದೋಗ್ಯ ಶ್ರುತಿಯಲ್ಲಿ ತಂದೆ ಮಕ್ಕಳಾದ ಉದ್ದಾಲಕ ಹಾಗೂ ಶ್ವೇತಕೇತುವಿನ ಪ್ರಶ್ನೋತ್ತರ ಸಂವಾದವನ್ನು ಕೂಡ ತಿಳಿಸಲಿ. ಇದು ಎರಡನೇದು. ಶ್ವೇತಕೇತುವು ತನ್ನ ತಂದೆಯಾದ ಉದ್ದಾಲಕರಲ್ಲಿ ಪ್ರಶ್ನೆ ಮಾಡ್ತಾನೆ. ಪೂಜ್ಯರೇ, ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತಾಗುತ್ತದೆ ಎಂಬ ಆ ಉಪದೇಶವು ಹೇಗೆ ಸಮಂಜಸವಾಗುತ್ತದೆ? ಒಂದು ತಿಳ್ಕೊಂಬಿಟ್ರೆ ಎಲ್ಲ ತಿಳಿದಂಗೆ ಹೆಂಗೆ ಸಾಧ್ಯ? ಅದಕ್ಕೆ ತಂದೆಯಾದ ಉದ್ದಾಲಕ ಉತ್ತರಿಸ್ತಾನೆ, ಹೇ ಸೋಮಪಾನಾರ್ಹನೇ, ಅಂದರೆ ಸೌಮ್ಯ ಸ್ವಭಾವದವನೇ, ಒಂದು ಮಣ್ಣಿನ ಹೆಂಟೆಯ ಜ್ಞಾನದಿಂದ ಎಲ್ಲ ಮಣ್ಣಿನ ಪದಾರ್ಥಗಳ ಜ್ಞಾನವಾಗುತ್ತದೆ. ಪರಬ್ರಹ್ಮನ ಜ್ಞಾನದಿಂದ ಎಲ್ಲವನ್ನು ತಿಳಿದ ಯಾವುದೋ ಒಂದು ಪ್ರಾಪರ್ಟಿ ತಿಳ್ಕೊಂಬಿಟ್ರೆ, ಯಾವುದೋ ಒಂದು ಗೋಲ್ಡ್ದು ಒಂದು ಸಣ್ಣದೊಂದು ಅಂಶ ಅದರ ಪ್ರಾಪರ್ಟಿ ತಿಳ್ಕೊಂಡ್ರೆ ಎಷ್ಟು ಒಂದು 10 kg 100 kg 1000 kg ಬಂಗಾರದ ಕೂಡ ತಿಳ್ಕೊಂಡಂಗೆ ಆಗ್ತದೆ. ಹಾಗೆಯೇ ಪರಬ್ರಹ್ಮನ ಜ್ಞಾನದಿಂದ ಎಲ್ಲವನ್ನು ತಿಳಿದಂತಾಗುತ್ತದೆ ಅಂಥೇಳಿ ಅವರು ಮಣ್ಣಿನ ಹೆಂಟೆಯ ಜ್ಞಾನದಿಂದ ಹೇಳ್ದ ಕರಿ ಮಣ್ಣು, ಕೆಂಪು ಮಣ್ಣು, ಹಸಿರು ಮಣ್ಣು, ಬೇರೆ ಬೇರೆ ಥರದ ಮಣ್ಣುಗಳಿವೆ ನೋಡ್ರಿ. ಅದನ್ನು ಆ ಜಾತಿ ತಿಳ್ಕೊಂಡ್ರೆ ಆ ಜಾತಿ ತಿಳ್ಕೊಂಡಂಗೆ ಆಗ್ತದೆ ಅಂತ.
ಈ ಮೊದಲಾದ ಪ್ರಶ್ನೆಗಳ ಸಂವಾದದಿಂದ ಪರಮಾತ್ಮನ ಜ್ಞಾನಕ್ಕಾಗಿಯೇ ಕರ್ಮಾದಿಗಳನ್ನು ವೇದಾದಿಗಳು ಹೇಳುತ್ತವೆ ಎಂದು ತಿಳಿದು ಬರುತ್ತದೆ. ಏವಮಪಿ ಚೈಕೆ ಪಠಂತಿ ಯಸ್ತನ್ನ ವೇದ ಕಿಮೃಚಾ ಕರಿಷ್ಯತಿ ಇತಿ. ಇದಲ್ಲದೆ ಕೆಲವು ಶಾಖೆಗಳು ಯಾರು ಪರಮಾತ್ಮನನ್ನು ತಿಳಿದಿಲ್ಲವೋ ಅವರಿಗೆ ಕೇವಲ ವೇದದಿಂದ ವೇದಾಧ್ಯಯನದಿಂದ ಪ್ರಯೋಜನವೇನು ಎಂದು ಪಠಿಸುತ್ತಾರೆ. ಆದ್ದರಿಂದ ಪರಮಾತ್ಮನನ್ನು ತಿಳ್ಕೊಂಬಿಟ್ರೆ ಎಲ್ಲ ಬರುತ್ತಂತ ಪಠನೆ ಮಾಡ್ತಾರೆ ಅವರು. ಓಂ ವಾಕ್ಯಾನ್ವಯಾತ ಓಂ 126. ವಾಕ್ಯ ಸಮುದಾಯಕ್ಕೆ ಅನ್ವಯಾತ್ ಸಂಬಂಧವು ಪರಮಾತ್ಮನಲ್ಲೇ ಇರುವುದರಿಂದ ಭಗವಜ್ಞಾನಾರ್ಥವಾಗಿ ದೇವತೆ ಕರ್ಮಗಳ ಬೋಧಕಗಳಾಗಿ ಸಮಾಕರ್ಷವು ಅಗತ್ಯವೇ ಆಗಿರುತ್ತದೆ. ಎಲ್ಲವೂ ಭಗವಜ್ಞಾನಾರ್ಥವಾಗಿದೆ. ದೇವತೆಗಳ ಮತ್ತು ಕರ್ಮಬೋಧಕಗಳು ಕೂಡ ಅದನ್ನು ನಾವು ನಂತರ ಅಳವಡಿಸಿಕೊಳ್ಳಬೇಕು, ಸಮಾಕರ್ಷ ಮಾಡಬೇಕು. ವಾಕ್ಯಾನ್ವಯ ಎಂದರೆ ಪ್ರತ್ಯೇಕವಾಗಿ ಕರ್ಮ ದೇವತಾವಾಚಕ ವಾಕ್ಯಗಳಿಗೆ ವೇದಗಳಿಗೆ ಅಂತಿಮವಾಗಿ ಭಗವತ್ಪರವಾದ ತಾತ್ಪರ್ಯವನ್ನು ಹೇಳುವುದಕ್ಕೆ ವಾಕ್ಯಾನ್ವಯ ಅಂತ ಹೇಳ್ತಾರೆ. ಅದು ಬೇರೆ ಬೇರೆ ಕರ್ಮಗಳನ್ನು ಹೇಳಿದರೂ ಕೂಡ ಅದು ಕೊನೆಯಲ್ಲಿ ಅದು ಭಗವತ್ಪರವಾದಂಥ ವಿಚಾರವನ್ನೇ ಅರ್ಥವನ್ನೇ ಕೊಡುತ್ತದೆ. ಇದು ವಾಕ್ಯಾನ್ವಯ. ಈ ವಾಕ್ಯಾನ್ವಯ ನಿಮಿತ್ತದಿಂದಲೂ ಪರಮಾತ್ಮನ ಜ್ಞಾನಕ್ಕಾಗಿಯೇ ವೈದಿಕ ಶಬ್ದಗಳು ಕರ್ಮವಾಚಕಗಳಾಗಿವೆ ಎಂದು ತಿಳಿದು ಬರುತ್ತದೆ. ವಾಕ್ಯಸ್ಯಾಪಿ ಏವಂ ಅನ್ವಯೋ ಯುಜ್ಯತೆ ಪೃಥಕ್ ಸ್ಥಿತಸ್ಯಾಪಿ ಪರಮಾತ್ಮನ. ವೇದದಲ್ಲಿಯ ಭಿನ್ನ ಭಿನ್ನ ಅರ್ಥವಾಚಕ ಶಬ್ದಗಳಿಗೂ ಅಂತಿಮವಾಗಿ ಪರಮಾತ್ಮನನ್ನೇ ಸಂಬಂಧ ಕಲ್ಪಿಸುವುದು ವಾಕ್ಯಸ್ಯ ಅನ್ವಯ ಯುಕ್ತವಾಗಿದೆ. ಅಂದರೆ ಏನು ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟರೂ ಕೂಡ ಕೊನೆಗೆ ಅದನ್ನು ಪರಮಾತ್ಮನ ಸಂಬಂಧ ಕಲ್ಪಿಸದೆ ಮುಖ್ಯವಾದಂಥ ಉದ್ದೇಶ ವೇದದ ವಾಕ್ಯಗಳ ಉದ್ದೇಶ. ಓಂ ಪ್ರತಿಜ್ಞಾ ಸಿದ್ಧೇ ಲಿಂಗಂ ಅಸ್ಮರತ್ಯ. ಓಂ 127ನೇ ಸೂತ್ರ. ಪ್ರತಿಜ್ಞಾ ಬ್ರಹ್ಮಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಎಂಬ ಪ್ರತಿಜ್ಞಾ ವಾಕ್ಯದ ಸಿದ್ಧೆಯ ಸಾರ್ಥಕತೆಗಾಗಿ ಲಿಂಗಂ ಸಾಧನ ರೂಪವಾಗಿ ದೇವತಾ ಕರ್ಮ ರೂಪ ಅಮುಖ್ಯಾರ್ಥವು ಹೀಗೆಂದು ಅಸ್ಮರತ್ಯರು ಹೇಳುತ್ತಾರೆ. ಅಸ್ಮರತ್ಯರು ಹೇಳುತ್ತಾರೆ. ಪರಮಾತ್ಮನ ಜ್ಞಾನದಿಂದಲೇ ಮೋಕ್ಷ ಎಂಬ ಪ್ರತಿಜ್ಞೆಯ ನಿಶ್ಚಯಕ್ಕಾಗಿ ಕರ್ಮಾದಿವಾಚಕ ವೈದಿಕ ಶಬ್ದಗಳಿಗೆ ಭಗವತ್ಪರ ಅರ್ಥ ನಿರೂಪಣೆಯು ಕಾರಣ ಎಂದು ಅಸ್ಮರತ್ಯರು ಅಭಿಪ್ರಾಯ ಪಡುತ್ತಾರೆ. ಅಂದರೆ ಕರ್ಮಾದಿವಾಚಕ ಅನೇಕ ಶಬ್ದಗಳು ಇವೆ, ಅವು ಜಗತ್ತು ನಡೀತಾ ಇರ್ತವೆ. ಆದರೆ ಅದರ ಮುಖ್ಯ ಅರ್ಥ ಏನಪ್ಪ ಅಂದರೆ ಪರಮಾತ್ಮ ಜ್ಞಾನದಿಂದಲೇ ಮೋಕ್ಷ ಅಂತ ತೋರಿಸ್ಕೊಡ್ತಾವು. ವೈದಿಕ ಶಬ್ದಗಳು ಕರ್ಮಾದಿ ಜಗದ್ವಾಚಕಗಳು ಏಕೆ ಎಂಬುದಕ್ಕೆ ಇದು ಸಮಾಧಾನವನ್ನು ಹೇಳಿದೆ. ನಾಣ್ಯ ಪಂಥ ಅಯನಾಯ ವಿದ್ಯತೆ ತೈತಿರಾರಣ್ಯಕ ಇತಿ ಪ್ರಸಿದ್ಧಾ ಸಿದ್ಧೆ ಲಿಂಗತ್ವೇನ ಕರ್ಮಾದಿಕಂ ಉಚ್ಯತೆ ಇತಿ ಅಸ್ಮರತ್ಯ. ಯಸ್ಮಾದೇವ ಅನಿತ್ಯ ಫಲಂ ಅನ್ಯತ್ ಸ್ಯಾತ್ ನಾಣ್ಯ ಪಂಥ ಇತಿ. ಮೋಕ್ಷಕ್ಕೆ ಜ್ಞಾನವನ್ನು ಬಿಟ್ಟರೆ ಬೇರೆ ಸಾಧ್ಯವಿಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ. ಮೋಕ್ಷಕ್ಕೆ ಜ್ಞಾನವನ್ನು ಬಿಟ್ಟರೆ ಬೇರೆ ಸಾಧನವಿಲ್ಲ. ಈ ಪ್ರತಿಜ್ಞೆಯನ್ನು ಸಾಧಿಸಲು ಕರ್ಮಾದಿಗಳ ವಿಷಯಗಳನ್ನು ವೇದದಲ್ಲಿ ಹೇಳಲಾಗಿದೆ ಎಂದು ಅಸ್ಮರತ್ಯ ಆಚಾರ್ಯರು ಹೇಳುತ್ತಾರೆ. ಅದೇ ಮುಖ್ಯವಾದ ಉದ್ದೇಶ. ಕರ್ಮಗಳನ್ನು ಮಾಡಿ 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 ಜ್ಞಾನವನ್ನು ಸಂಪಾದನೆ ಮಾಡಿ ಏನಪ್ಪ ಅಂದರೆ ಕರ್ಮಯೋಗಿಗಳು ಕರ್ಮದಿಂದ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಮುಂದೆ ಮೋಕ್ಷವನ್ನು ಪರಮಾತ್ಮನ ಜ್ಞಾನವನ್ನು ತಿಳ್ಕೋಬೇಕು ಅಂತ ಅಸ್ಮರತ್ಯ ಆಚಾರ್ಯ ಹೇಳ್ತಾರೆ. ಕರ್ಮಾದಿಗಳ ಫಲ ಅನಿತ್ಯವಾದುದರಿಂದ ಮೋಕ್ಷಕ್ಕೆ ಜ್ಞಾನ ಬಿಟ್ಟರೆ ಬೇರೆ ಮಾರ್ಗವಿಲ್ಲ. ಕರ್ಮಾದಿಗಳ ಫಲ ಅನಿತ್ಯ. ಅದು ಎದಕ್ಕೆ ಬೇಕಂದರೆ ನಮಗೆ ಅಂತಃಕರಣ ಶುದ್ಧಿ ಮಾಡಬೇಕು. ಕರ್ಮವನ್ನು ಮಾಡಿ ಮಾಡಿ ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಮೋಕ್ಷಕ್ಕೆ ಜ್ಞಾನವನ್ನು ಬಿಟ್ಟರೆ ಬೇರೆ ಮಾರ್ಗವಿಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ. ಇದು ಮತ್ತೆ ಮುಂದಿನ ಸೂತ್ರ. ಓಂ ಉತ್ಕ್ರಮಿಷ್ಯತ ಏವಂ ಭಾವಾದಿತ್ಯ ಔಡಲೋಮಿ ಹಿ. ಓಂ ಔಡಲೋಮಿಯ ಮುನಿಗಳ ವಿಚಾರ ಏನು ಅಂತಕ್ಕಂಥದ್ದನ್ನು 128ನೇ ಸೂಕ್ತವನ್ನು ತಿಳ್ಕೊಳ್ಳೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.